ಅಮ್ಮ ಅಮ್ಮ. ಓಹೋ, ಏನಮ್ಮ ಸುವರ್ಣಮ್ಮ, ಬಡವ್ರ ಮನೆಗೆ ಬಂದ್ಬಿಟ್ಟಿದ್ಯಾ? ಅದಕ್ಕೆ ಯಾಕತ್ಗೆ ಹಂಗೆಲ್ಲ ಅಂತೀಯಾ? ಓಹೋ, ಏನು ಹಾಂ, ಇವತ್ತು ಸೂರ್ಯನು ಈ ಕಡೆ ಕುಟ್ಬಿಟ್ಟವನೆ. ಅತ್ತಿಗೆ ಅಂತ ಇದೆಯಾ? ಇಷ್ಟು ದಿನದಿಂದ ಹೋಗ್ಯಾ ಬಾರೆ ಅಂತ ಇದ್ದೆ, ಇವಾಗ ಅತ್ತಿಗೆ ಅಂತ ಇದೆಯಾ? ಏನಮ್ಮ ಸಮಾಚಾರ? ಇದೇನಿದು ಬ್ಯಾಗ್ ಸಮೇತ ಬಂದಿದ್ಯಾ? ಅದಕ್ಕೆ ನಮ್ಮ ಅಮ್ಮನ ಕೂಗತ್ತಿಗೆ. ನಿಮ್ಮ ಅಮ್ಮನೆಲ್ಲ ಅವಳೆ? ನಿಮ್ಮ ಅಮ್ಮನ ಸತ್ತು 2 ತಿಂಗಳಾಯ್ತು. ಏನದಕ್ಕೆ ಹಿಂಗೆ ಹೇಳ್ತಾ ಇದೆಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ. 2 ತಿಂಗಳಾಯ್ತು ನಿಮ್ಮ ಅಮ್ಮನ ಸತ್ತು. ಅಲ್ಲತ್ತಿಗೆ ಒಂದು ಮಾತ ನಮ್ಮ ಕಡೆ ಹೇಳ್ಬೇಕಾಗಿತ್ತಾನೆ. ಅಲ್ಲ, ಶಂಕರಣ್ಣನ್ಗೂ ಹೇಳಿಲ್ಲ, ನಂಗೂ ಹೇಳಿಲ್ಲ. ಯಾಕತ್ಗೆ ಇಂಥ ಕೆಲಸ ಮಾಡಿಬಿಟ್ರೆ? ಕಡೆ ಸರಿ ನಮ್ಮ ಅಮ್ಮನ ಮಕ್ಕ ನೋಡೋಕೆ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ನೀನು ಸುಳ್ಳು ಹೇಳ್ತಾ ಇದೆಯಾ? ನಮ್ಮ ಅಮ್ಮನ ಸತ್ತಿಲ್ಲ. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ನಿಮ್ಮ ಅಮ್ಮನ ಸತ್ತು 2 ತಿಂಗಳಾಯ್ತು. ನನ್ನ ಮಗಳಿಗೆ ಮದುವೆ ಆಗಿದ್ದು 15 ದಿವಸಕ್ಕೆ ನಿಮ್ಮ ಅಮ್ಮನ ಸತ್ಲು. ಸುವರ್ಣ, ಯಾವಾಗ ಬಂದಮ್ಮ? ಇವಾಗ ಬಂದಣ್ಣ. ಹೌದೇನ, ನಾ ಅಮ್ಮನ ಸತ್ತೋದ್ಲು ಅಂತ ಹೇಳ್ತಾವಳ ಅತ್ತಿಗೆ. ನಮ್ಮ ಕೆಮ್ಮಿತ್ತಿ ನಡುವೆ ಜಾಸ್ತಿನೇ ಕೆಮ್ಮತಾನೆ ಇರೋಳು. ರಾತ್ರಿ ಸುಮಾರು ಒಂದು 11:30 ಆಗಿತ್ತಮ್ಮ. ಅವಾಗ ಪ್ರಾಣ ಬಿಟ್ಬಿಟ್ಲ. ಬೆಳಗ್ಗೆ ಪಟ್ಟಿಗೆ ಹಂಗೆ ಮಣ್ಣು ಮಾಡಿಬಿಟ್ರಿ. ಯಾರಿಗೂ ಹೇಳಕ್ಕೂ ಹೋಗಿಲ್ಲ. ಅಲ್ಲಣ್ಣ, ಒಂದೇ ಒಂದು ಮಾತು ನಮ್ಮ ಕನೆ ಹೇಳ್ಬೋದಾಗಿತ್ತಲ್ಲ. ಅಳ್ಬೇಡ, ಸುಮ್ಮನೆ ಇರು. ಓಹ್, ಇದ್ದಾಗಂತೂ ಒಂದು ದಿವಸ ಕರ್ಕೊಂಡೋಗಿ ಇಟ್ಕೊಂಡಿಲ್ಲ, ಇವಾಗ ಅಳ್ತಾವಳೆ ಇವಳು. ಇವಳು ಬಲ್ ಬಿತ್ರಿ. ಏಯ್ ಸುಮ್ಮನಿರೆ, ಅಳ್ಬೇಡ, ಸುಮ್ಮನಿರಮ್ಮ, ಅಳ್ಬೇಡ, ಸುಮ್ಮನಿರು. ಆಗಿದ್ದಾಯ್ತು, ಏನು ಮಾಡೋಕ್ಕತ್ತದೆ? ವಯಸ್ಸಾಗಿತ್ತು, ಏನು ಮಾಡೋಕ್ಕಾಗಲ್ಲ. ಏಯ್ ಹೋಗು ಸುವರ್ಣ, ಊಟಕ್ಕೆ ನಿಕ್ಕೋಗು. ಹೋಗಮ್ಮ ಸುವರ್ಣ, ಊಟ ತಿನ್ನೋಗು. ಬಾಮ್ಮ, ಬಾ ಊಟ ತಿನ್ನಿ ಬಾ. ಏನೋ ಬ್ಯಾಗ್ ಸಮೇತ ಬಂದಿದ್ಯಾ? ಇಲ್ಲೇ ನನ್ನ ತಿಕಾಣಿ ಹಾಕಂಗಿದ್ಯಾ? ಏನು ಕತೆನೋ? ಏಯ್ ಪಾರ್ವತಿ, ಬಾಯಿ ಮುಚ್ಕೊಂಡಿರ್ಬೇಕು, ಜಾಸ್ತಿ ಮಾತಾಡ್ಕೊಡ್ತು. ಹೋಗಮ್ಮ ಸುವರ್ಣ ನೀನು. ಇದೇನೋ ಬ್ಯಾಗ್ ಎತ್ಕೊಂಬಂದವಳೆ? ಹಾಂ, ಯಾಕ? ಏನೋ ಊಟ ತಿನ್ಮೇಲೆ ಕೇಳೋಣ ಬಿಡಿ ಏನಾಯ್ತು ಅಂತ. ಆಯಾ ತಡಿ ಅಮ್ಮ, ಸಾರು ಹಾಕ್ತೀನಿ. ಏನು ಸಾರು ಹಾಕ್ತಿದ್ದಂಗೆ ಬರೀ ಅನ್ನನೇ ಬುಕ್ತಾ ಇದೆಯಾ? ಹಾಕತ್ಗೆ ಸಾರು. ಅದಕ್ಕೆ ಇಂಟ್ರೆಸ್ಟ್ ಅನ್ನ ಎತ್ಕೊಂಬೋಗತ್ತಿಗೆ. ಅಯ್ಯೋ, ಇಬ್ಬರೇ ಎಲ್ಲ ಇರೋದು, ಅಷ್ಟು ಚಿಕ್ಕದಾಗೆ ಮಾಡಿದ್ನಿ. ಇಲ್ಲ, ಸಾರು ಆಗೋಯ್ತು. ಉಪ್ಪಿನಕಾಯಿ ಅದೇ ತರಲಾ? ಯಾವುದೋ ಒಂದು ಹಾಕತ್ಗೆ. ತಿನ್ನು ತಿನ್ನು. ಏನು ಬ್ಯಾಗ್ ಎತ್ಕೊಂಡ್ಬಂದ್ಬಿಟ್ಟವಳೆ? ಹಾಂ, ಏನನ್ನ ಮನೆಗೆ ಕಿತ್ಲಾಡ್ಕೊಂಡು ಬಂದ್ಬಿಟ್ಟವಳೆ? ಹೆಂಗೆ ಬ್ಯಾಗ್ ಸಮೇತ ಬಂದ್ಬಿಟ್ಟವಳೆ? ಅದು ಎಂದು ಬಂದವಳಲ್ಲ ನಮ್ಮ ಮನೆಗೆ. ಅಯ್ಯೋ, ಏನು ಕೇಳೋಣ ಸುಮ್ಮನೆ ಇರುವ. ಅದಕ್ಕೆ ಅಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ನೋಡ, ನಾನು ಇವಾಗ ಹೇಳ್ತಾ ಇದ್ದೀನಿ, ಅವಳು ನಮ್ಮ ಮನೆಗೆ ಇರ್ಕೊಡ್ತು. ಈಗ ಹೆಂಗೆ ಬಂದ್ಲು ಹಂಗೆ ಓದ್ತಾ ಇರಬೇಕು. ಇಷ್ಟು ದಿವಸದಿಂದ ಎಲ್ಲೋಗಿತ್ತು ನಮ್ಮ ಮೇಲೆ ಅಕ್ರೆ. ಏನೋ ಇವಾಗ ದೇವ್ರೆ ಅಂತ ಜೀವನ ಮಾಡ್ತಾಯಿದ್ರು ನಮ್ದಾಗಿ, ಅದನ್ನು ಹಾಳು ಮಾಡೋಕೆ ಬರ್ತವೆ. ತೂ. ಅಲ್ಲ, ನಮ್ಮ ಅಮ್ಮನ ಸತ್ತಾಗ ನಮ್ಮ ಅಣ್ಣಕನೇ ಹೇಳ್ಬೇಕಾಯ್ತು. ಶಂಕರಣ್ಕ ಪಾಪ ಬರೋನು. ಅಯ್ಯ, ಯಾಯಪ್ಪನೂ ಬರೋದು ಬೇಡ, ಯಾಯಮ್ಮನೂ ಬರೋದು ಬೇಡ ಬಿಡತ್ತಾ. ಏನು ಬರೋದು ಬೇಕಾಗಿಲ್ಲ. ಇನ್ನು ಅದು ಮಾಡು ಇದು ಮಾಡು, ಅದಕ್ಕೊಂದು ಖರ್ಚು. ಓದ್ತಾಳೆ ಬಿಡು. ಏನು ನಿಮ್ಮ ಅಮ್ಮನೇನು ವಯಸ್ಸುಡ್ಗೆ ಅಲ್ಲ. ಏಯ್ ಬಾಯ್ ಮುಚ್ಚೆ. ಮನೆ ಜಮೀನು ಎಲ್ಲ ಬದುಕೊಟ್ನಲ್ಲ, ಅದಕ್ಕೆ ನಿಕ ದುರಂಕರ? ಹಾಂ, ಅಯ್ಯೋ, ನಾನ್ಯಾಕ ನಿಮ್ಮ ಅಣ್ಣನ ನಿಮ್ಮ ಅತ್ತಿಗೆನ ಅಂದ್ಲಿ? ಅಲ್ಲ, ಹೇಳೋದು ಎಲ್ಲರೂ ನೆಂಟರು ಬಂದರೆ ಅದರೊಂದು ಇದೊಂದು ಮಾಡಿಕ್ಬೇಕಲ್ಲ ಅಂತ. ಅವ್ರನ್ನೇ ಕಂಡ್ಲಿ ನಾನು. ಏನೋ ಅವ್ರ ಮನೆ ಜಮೀನು ಕೊಟ್ಟಿರೋ ಪಟ್ಟಿಗೆ ಇವತ್ತು ನಾವೇನೋ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಿ. ಅದನ್ನು ಕಿತ್ಕೊಳಕ್ಕೆ ಬಂದಿದ್ಲಲ್ಲ ಇವಳು, ನಿನ್ನ ತಂಗಿ. ನನಗೆ ಬೇಕು ಭಾಗ, ಅವ್ನಿಗೆ 1 ಎಕರೆ ಕೊಡ್ರಿ, ನನಗೆ 3 ಎಕರೆ ಕೊಡ್ರಿ, ಮನೆ ಬೇಕು ಅಂತ. ಅದು ಯಾವ ಮಕ್ಕ ಇಟ್ಕೊಂಡು ಇಲ್ಲಿಗೆ ಬಂದವಳೆ ನಮ್ಮ ಮಾನ್ಗೆಟ್ಟೆಂಗ್ಸು. ಥೂ. ಏಯ್ ಪಾರ್ವತಿ, ಬೀಳ್ತಾವ ನಿನ್ ಕೇಟ್ಗಳ. ಮನೆಗೆ ಬಂದಿರೋದ್ರ ಬಗ್ಗೆ ಹಂಗ ಮಾತಾಡೋದು? ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಅವಳು ಎಷ್ಟು ದಿವಸ ಇರ್ತಾಳೆ ಅಷ್ಟು ದಿನ ಇಲ್ಲೇ. ಏನು ಬೇಕಾಗಿಲ್ಲ, ನಾನು ಅಂಗಡಿಗೆ ಹೋಗೋದು ಬಿಟ್ಬಿಟ್ಟು ಯಮನ್ಕೇನು ಚಾಕ್ರಿ ಮಾಡ್ಕೊಂಡು ಕೂತ್ಕೊಳ್ಳ? ಹಾಂ, ಹೆಂಗೂ ಹೋಟ್ಲಿಗೆ ಅಡುಗೆ ಮಾಡ್ತೀಯಲ್ಲ, ಒಂದರಷ್ಟು ಇಕ್ಕಿದ್ರೆ ಆಯ್ತು. ತಿನ್ಕೊಂಡು ಕಾಲ ಹಾಕೊಂಡೆ ಅಲ್ಲಿ ಕೂತ್ಕೊಂಡೆ ಇಲ್ಲಿ ಕೂತ್ಕೊಂಡೆ ಟಿ ವಿ ನೋಡ್ಕೊಂಡೆ ಇರ್ತಾಳೆ. ಏನು ನೀನು ಚಾಕ್ರಿ ಮಾಡ್ಕೊಂಡು ಕೂತ್ಕೊ ಅಂತ ಹೇಳ್ತಾ? ಅದೇನು ಮಾತಾಡ್ತೀಯ ಅದೇನೋ. ನೋಡ, ಏನನ ಮಾಡ್ಕ, ಅವಳಂತೂ ನಮ್ಮ ಮನೆಗೆ ಇರ್ಕೂಡ್ತಂದ್ರೆ ಇರ್ಕೂಡ್ದು. ನಾನು ಅಷ್ಟೇ ಗಲಾಟೆ ಮಾಡ್ಬಿಡ್ತೀನಿ. ನೋಡು, ಗಂಟ್ಲಕಾನ ಇರೋ ಬರೋದೆಲ್ಲ ತಿಂದ್ಬಿಟ್ಟು ತೇಗ್ತಾವಳೆ. ತಿಂದೇನಮ್ಮ? ಹ್ಞೂ ಅದಕ್ಕೆ ತಿನ್ನೆ. ಅದಕ್ಕೆ ಒಂದು ಲೋಟ ಕಾಫಿ ಕೊಡೋದಕ್ಕೆ. ಊಟ ತಿಂದ ತಕ್ಷಣ ಕಾಫಿ ಕುಡಿ ಅಭ್ಯಾಸ. ಕಾಪಿಗೆ ಹಾಲಿಲ್ಲ, ಹಾಲಿದ್ರೂ ಸಕ್ಕರೆ ಇಲ್ಲ. ನಾವೆಲ್ಲ ಹೋಟ್ಲಾಗೆ ಇಕ್ತೀರಿ, ಮನೆಗೇನು ತರಲ್ಲ. ಅಲ್ಲೇ ಇರುತ್ತಾನೆ, ಅಲ್ಲೇ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಬರೋದು. ಇಷ್ಟೊತ್ತಂಗೆ ಮಾತ್ರ ಒಂದು ಇಬ್ಬರಿಗಾಗೋಷ್ಟು ಒಂದಷ್ಟು ಬೇಯಿಸ್ಕೊಂಡು ತಿಂತೀರಿ. ಏಯ್ ಬಾಯ್ ಮುಚ್ಚೆ, ನಿಂದೊಂದು ರಾವಡಿ ಮನೆಗ. ಸರಿ, ನಂಗೆ ನಿದ್ದೆ ಬರ್ತದೆ, ಹೋಗ್ಬೇಕು. ಕೂತ್ಕಮ್ಮ ಸುವರ್ಣ, ಕೂತ್ಕ. ಯಾಕಮ್ಮ, ಏನಾಯ್ತು? ಏನೋ ನೆಂಟು ಗಂಡ ಕಿತ್ಲಾಡ್ಕೊಂಡ್ರ? ಹಾಂ, ಯಾಕ ಬ್ಯಾಗ್ ಎತ್ಕೊಂಬಂದಿದ್ಯಾ? ಏನಾಯ್ತು? ಏನೋ ಮನೆಗೆ ಒಂದು ಸಣ್ಣ ಗಲಾಟೆ ಆಯ್ತಣ್ಣ ಅಷ್ಟೇ. ಯಾಕೋ ನನಗೂ ಬೇಜಾರಾಯ್ತು. ಹಿಂಗೆ ಬಂದ್ಬಿಟ್ನೆ ಅಮ್ಮನ ಜೊತೆಗೆ 2 ದಿವಸ ಇರೋಣ ಅಂತ. ನೀವು ನೋಡಿದ್ರೆ ಅಮ್ಮನ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹ್ಞೂನಮ್ಮ, ಏನೋ ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ ಬಿಡಮ್ಮ. ವಯಸ್ಸಾಯ್ತು, ಹೋದ್ರು. ಅವ್ರ ಮುಂದೆ ಹೋದ್ರು, ನಾವು ಹಿಂದಿಗೆ ಹೋಗೋದೆ. ಹುಟ್ಟಿದ್ಮೇಲೆ ಮನುಷ್ಯನ ಸಾಯಲೇಬೇಕಲ್ಲಮ್ಮ. ಅದು ಸರಿನೇ ಅಣ್ಣ, ಒಂದು ಮಾತು ಹೇಳ್ಬೇಕಾಗಿತ್ತಲ್ಲ. ಹ್ಞೂ ಸರಿ ಬಿಡಮ್ಮ. ಏನಮ್ಮ ನಿಮ್ಮ ಯಜಮಾನ ಒಯ್ದಿದ್ನೇನ? ಇಲ್ಲಣ್ಣ, ಹೊಡೆದಿಲ್ಲ. ಏನೋ ಸುಮ್ಮನೆ ಹಿಂಗೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ. ಹ್ಞೂ ಸರಮ್ಮ, ಮಲ್ಕೊ. ನಾನು ಲೈಟಿಗೆ ಲ್ಯಾಪ್ ಮಾಡಿಬಿಟ್ಟೆ. ಓದ್ತೀನಿ, ಮಲ್ಕಮ್ಮ. ಏನಿದ್ರು ಬೆಳಗ್ಗೆ ಮಾತಾಡೋಣ. ಹ್ಞೂ ಸರಿ ಅಣ್ಣ. ಮಲ್ಕಮ್ಮ ಸುವರ್ಣ, ಮಲ್ಕೊ. ಅಲ್ಲ, ಅವಳು ನಿಮ್ಮ ಮನೆಯಿಂದ ಆಚೆ ಹಾಕ್ತೀರಾ? ಮನೆಗೆ ಸೇರಿಸ್ಕೊಂಡಿದ್ಯಾ? ಹಾಂ,
ಅದೇನು ಕಿತ್ಲಾಡ್ಕೊಂಬಂದ್ಲು, ಏನು ಕಿತಾಪತಿ ಮಾಡ್ಕೊಂಬಂದ್ಲು? ನಿಮ್ಮ ಅಮ್ಮನೇ ಹಂಗೆ, ನಿಮ್ಮ ಅಮ್ಮನೊಟ್ಟಿಗೆ ಹುಟ್ಟಿರೋ ಇವಳಿನ ಹೆಂಗೋ? ಹೈ 2 ದಿನ ಇದ್ಬಿಟ್ಟು ಅದ್ರ ಸುಮ್ಮನೆ ಇರು. ಅದೇನು ಮಾತಂತ ಮಾತಾಡ್ತಾ ಇದೆಯೋ. ಸುವರ್ಣ, 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 ನೋಡ್ದಾ ಇವಳಿಗೆ ಎಷ್ಟು ಮೆಂಡು? ಹಾಂ, ಎಷ್ಟು ಜೋರಾಗಿ ಬಡ್ಕೊತಾ ಇದ್ದೀನಿ, ಕದ್ಲು ಬದಲ್ತಾ ಇಲ್ಲ ಇವಳು. ಸುವರ್ಣ, ಸುವರ್ಣ, ಎದ್ದೇಳ ಮೇಲಕ್ಕೆ. ಏನತ್ತಿಗೆ? ನಿಮ್ಮ ಅಣ್ಣ ಬೆಳಗ್ಗೆ ನಾನು ಹೋಟ್ಲಿಗೆ ಹೋದ್ನು, ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ವ್ಯಾಪಾರ ಆಗ್ತದೆ, ಹಾಲು, ಕಾಫಿ ಪುಡಿ, ಸಕ್ಕರೆ, ಬಿಸ್ಕೆಟು. ನಾನು ಓದ್ತಾ ಇದ್ದೀನಿ. ಬಟ್ಟೆಗಳನ್ನು ಮಾದೇವೆ ಒಗ್ದಾಕ್ಬಿಡು, ಪಾತ್ರೆಗಳವೆ ಉಜ್ಜಾಕು. ಅತ್ತಿಗೆ ಅಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಾ? ಹ್ಞೂ ಮಾಡ್ಬೇಕಮ್ಮ, ಮನೆ ಅಂದ್ಮೇಲೆ ಕೆಲಸ ಕಾರ್ಯ ಎಲ್ಲ ಇರ್ತದೆ. ಮಾಡು, ಪಾತ್ರೆಗಳು ತೊಳ್ದಾಕು, ಬಟ್ಟೆಗಳು ಎತ್ಕೊಂಡು ಆ ಕೆರೆ ಕಟ್ಟೆ ಮೇಲೆ ಹೋಗು. ಇಲ್ಲೇ ಹೋಗ್ಬಿಟ್ಟು ಸ್ಟ್ರೈಟಾಗಿ ಎಡಗಡೆ ತಿರ್ಕೊ, ಒಂದೇ ದಾರಿ ಹೋಗು. ಎಲ್ಲ ಹೆಂಗಸರೆಲ್ಲ ಒಗಿತಾ ಇರ್ತಾರೆ, ಹೋಗು ಹೊತ್ಕೊಂಬ ಹೋಗು. ಕೆರೆ ಕಟ್ಟೆ ಮೇಲ? ಅಯ್ಯೋ ಅತ್ತಿಗೆ ನಾನು ಹೋಗಲ್ಲ. ಅದಕ್ಕೆ ನನಗೆ ದಿಗ್ಲು, ನಾನು ಯಾವತ್ತೂ ಕೆರೆಗೆ ಬಟ್ಟೆ ಒಗ್ದಿಲ್ಲ ಅಂತಂದರೆ ಇವಾಗ ಹೋಗಿ. ಅದೇನು ಊರಾಗ ಹೆಂಗಸರೆಲ್ಲ ಹೋಗಲ್ಲ, ನಾವೆಲ್ಲ ಅಲ್ಲೇ ಬಟ್ಟೆಗಳು ಒಗೆಯೋದು. ಹೋಗು ಎತ್ಕೊಂಡು ಹೋಗಿ, ನಾನು ಅಂಗಡಿ ತಗೊಡ್ತೀನಿ. ಪಾತ್ರೆ ತೊಳೆದು ಆ ಕಸಗಳು ಗುಡಿಸಿ ಹಾಂ ಬೀಗ ಹಾಕೊಂಬಂದ್ರೆ ನಾನು ಅಂಗಡಿ ತಗಿರ್ತೀನಿ. ಬೀಗ ಕೊಟ್ಬಿಟ್ಟು ಹೋಗು. ಅದಕ್ಕೆ ನಾನು ಅಂಗಡಿ ಎಲ್ಲ ನೋಡಿಲ್ಲ ಅತ್ತಿಗೆ. ಬಾಕ್ಲಾಗ ನಿಂತ್ಕೊಳ್ಳೆ, ಕಾಣಿಸ್ತದೆ ಎದುರುಗ ಅಂಗಡಿ. ಏನು ಭಾಳೇನು ಗುಣಾರ್ದ ಗುಟ್ಟುಗಳಂಗೆ ಆಡ್ತಾ ಇದೆಯೇ? ಹೋಗು ಬಟ್ಟೆಗಳು ಹಾಕೊಂಬ ಹೋಗು, ಎದ್ದೇಳ ಮೇಲ್ಕ. ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ನಿ ನಾನು? ಹಾಂ, ರಾಣಿ ಇದ್ದಂಗಿದ್ನಿ ನನ್ನ ಮನೆಗೆ. ಇವ್ರ ಮನೆಗೆ ಬಟ್ಟೆಗಳು ಒಗ್ದು ಪಾತ್ರೆ ಗುಜ್ಜಿ ಚಾಕ್ರಿ ಮಾಡು ಅಂತ ಹೇಳ್ತಾಳೆ ಇವಳು. ಅಯ್ಯೋ ನಾನು ಯಾಕನ ಬನ್ನೋ ಏನೋ, ನಮ್ಮ ಅಮ್ಮನವಳೆ ಅಂತ ಬಂದೆ. ನೋಡಿದ್ರೆ ಹಿಂಗಾಗೋಯ್ತಲ್ಲಪ್ಪ ದೇವ್ರೆ. ಏನು ಮಾಡೋದು ಇವಾಗ? ಇವತ್ತೊಂದು ದಿವಸ ಮಾಡೋಣ. ನಾಳೆನು ಹೇಳಿದ್ರೆ ನಾನು ಹಿಂದಕ್ಕೆ ತಿರ್ಕೊಂತೀನಿ. ಯಾಕಂತಂದರೆ ಈ ಮನೆಗೆ, ಈ ಜಮೀನಾಗ ನನಗೂ ಭಾಗ ಅದೆ, ನನಗೂ ಭಾಗ ಕೊಡಬೇಕು. ಅದು ಎಷ್ಟು ದಿವಸದಿಂದ ಕುಡ್ಕೊಂಡಿದ್ಲು ದರಿದ್ರ ಮುಂಡೆ. ಎಷ್ಟು ಬಟ್ಟೆಗಳೇ ನೋಡು. ಸುಮ್ಮನೆ ಬಿಟ್ಬಿಡ್ತೀನಾ? ನನಗೂ 1 ಎಕರೆ ಜಮೀನು ಬರಬೇಕು, ಮನೆ ಬರಬೇಕು, ಭಾಗ ಕೇಳ್ತೀನಿ ನೋಡು. ನನ್ನ ಮೇಲೆ ರೂಪಾಗ್ತಾಳ. ಇನ್ನೂ ನನ್ನ ಬುದ್ಧಿ ಇವಳಿಗೆ ಗೊತ್ತಿಲ್ಲ. ಯಾರು ಯಮ್ಮನು ಹೊಸ್ದಾಗಿ ಬಂದ್ಬಿಟ್ಟವಳೆ? ಯಾವುದೋ ಮಸ್ತ್ ಪಿಕರ್ ಇದ್ದಂಗೈತೆ. ತಡಿ ಮಾತಾಡ್ಸೋಣ. ಲೈ ಏನ ಮಂಜ? ಲೈ ಯಾವುದೋ ಹೊಸ ಪಿಗರ್ ಬಂದೈತೆ ನೋಡ ನಮ್ಮೂರ್ಕ. ಮಸ್ತ್ ಇದ್ದಂಗೈತಲ್ಲ ಪಿಗರು. ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು. ಯಾರ ನೀನು ಸುಂದರ ಚೆಲುವೆ, ಒಬ್ಬಳೆ ಬಟ್ಟೆ ಒಗೆಯುತ್ತಿರುವೆ. ಯಾರ ನೀನು ಸುಂದರ ಚೆಲುವೆ, ಕೆರೆಯ ಕಟ್ಟೆ ಮೇಲೆ ಬಟ್ಟೆ ಒಗೆಯುತ್ತಿರುವೆ. ಏಯ್ ಯಾಕೋ, ಯಾಕೆ ಹೆಂಗನ್ಸತ್ ಮೈಗೆ? ಓಹೋ ಆಂಟಿ, ಆಂಟಿ ಮಸ್ತು ಮಸ್ತು, ಸೋಡಾ ಬುಡ್ಡಿ ಆದರೂ ಮಸ್ತ್ ಆಗೋಳ ಆಂಟಿ. ಏಯ್ ಯಾಕೆ ಬೇಕಾ ಏನಾದ್ರು ರೇಟ್ಗಳು? ಹಾಂ, ಬೇಕೇನೋ ರೇಟ್ಗಳು? ಆಂಟಿ ಕೋಪ ಮಾಡ್ಕೊಂಬೇಡ, ನಿನ್ನ ಮುಖ ನೋಡೋಕೆ ಚೆನ್ನಾಗಿರಲ್ಲ. ನನ್ನ ಕೈಗೆ ಏನೋ ತಿನ್ನಂಗಿದ್ರೆ ಏಟುಗಳು ನೋಡಂಗಿದ್ರೆ ಪರ್ಕೇಟುಗಳು. ಹಾಯ್ ಡಾರ್ಲಿಂಗ್, ಯಾಕೆ ಬೇಜಾರು ಮಾಡ್ಕೊತೀಯ? ಬೇಜಾರು ಮಾಡ್ಕೊಂಬಿಡ, ಸುಮ್ಮನೆ ಇರು. ಏಯ್ ನೀವಿಬ್ರು ಮಾನವಾಗಿ ಇಲ್ಲಿಂದ ಹೋದ್ರೋ ಸರಿ, ಇಲ್ಲ ಅಂತಂದ್ರೆ ನೀವಿಬ್ರಿಗೂ ಆಯ್ತಾ ನನ್ನ ಕೈಗೆ ಚಪ್ಪಲಿ ಇಟ್ಟು. ಏನೇನೇನು ಚಪ್ಪಲಿ ಒಳಗಡಿತೀಯ ನಮ್ಮನ್ನ? ಹಾಂ, ಜಾಸ್ತಿ ಮಾತಾಡಿದ್ವಿ ಅಂದರೆ ಈ ಕೆರೆ ಒಳಗೆ ಮುಳುಗಿಸಿ ಸಾಯಿಸ್ಬಿಡ್ತೀನಿ ಅಷ್ಟೇ. ನೀನು ನನ್ನನ್ನು ಮುಳುಗಿಸ್ತೀಯೋ ನಾನು ನಿನ್ನನ್ನು ಮುಳುಗಿಸ್ತೀನೋ ನೋಡೋಣ. ಲೇ ಹೌದಾ ಆಂಟಿ, ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ ನೀವು? ಸ್ಟ್ರಾಂಗಾ? 2 ಕೊಲೆ ಮಾಡಿಬಿಟ್ಟು ಇಷ್ಟು ದಿನದಿಂದ ಜೈಲಾಗಿದ್ದು ಬಂದಿರೋದು ನಾನು. ಲೇ ಇಲ್ಲ ಇಲ್ಲ, ನೀನು ಕೊಲೆ ಮಾಡಿದ್ಯಾ? ನಿನ್ನ ಮಕ್ಕ ನೋಡ್ಕೊ ಒಂದ್ಸರಿ ಕನ್ನಡಿ ಒಳಗೆ. ಏಯ್ ಬಾಯಿ ಮುಚ್ಕೊಂಡು ಇದ್ದೋ ಸರಿ, ಇಲ್ಲ ಅಂತಂದ್ರೆ ನೋಡು ನೀರಾಗಿ ಮುಳುಗಿಸಿ ನಿನ್ನೇ ಸಾಯಿಸ್ತೀನಿ. ಜಾಸ್ತಿ ಆಯ್ತು ಆಂಟಿ ನಿಂದು. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.